ಹಾಯ್ ಎವ್ರಿವನ್, ಐ ಆಮ್ ಸೌಮ್ಯ. ನಾನು ನಿಮ್ಗೆ ಹೇಳಿದ್ನಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್ ಗೆಟ್ ಟುಗೆದರ್ ಇದೆ ಅಂತ. ಸೊ ಅವತ್ತು ತುಮಕೂರಲ್ಲಿ ಹಾಲ್ಟ್ ಮಾಡಿದ್ವಿ. ಮಾರನೇ ದಿನ ಸ್ಯಾಟರ್ಡೆ ಬಂದ್ವಿ. ನೋಡಿ, ಇಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಫೇಮಸ್ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದರು. ಸೊ ಅದನ್ನು ಮಾರ್ನಿಂಗ್ ನೋಡಿಕೊಂಡು ರೆಸಾರ್ಟಿಗೆ ಚೆಕ್-ಇನ್ ಆಗಬೇಕಂತ ಪ್ಲ್ಯಾನ್ ಇತ್ತು. ನೋಡಿ, ಇಲ್ಲಿ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆಯಲ್ಲ ಇದು ದೇವಸ್ಥಾನ. ನೀವು ಯಾವಾಗಾದರೂ ತುಮಕೂರು ಹತ್ರ ಬಂದರೆ, ತುಮಕೂರಿಂದ ಜಸ್ಟ್ 20 ಕಿಲೋಮೀಟರ್ಸ್ ಅಷ್ಟೇ. ಸೊ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ನೆಕ್ಸ್ಟು ನಾವು ರೆಸಾರ್ಟ್ ಕಡೆ ಹೋಗ್ತಾಯಿದ್ವಿ. ನೋಡಿ, ಹೋಗ್ತಿರೋ ರೆಸಾರ್ಟು ಚಿಕ್ಕಬಳ್ಳಾಪುರದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ರೋಡಿಗೆ ಇರುವಂಥದ್ದು. ಗರಿಯಿಂದ ಹೀಲ್ಸ್ ಅಂತ ರೆಸಾರ್ಟ್ ಹೆಸರು. ನಾವು ಅಲ್ಲಿ ಹೋಗ್ತಾಯಿದ್ವಿ. ನೋಡಿ, ನಮ್ಮ ಮನೆಯವರು ಎಲ್ಲ ಫ್ರೆಂಡ್ಸು ಪ್ಲ್ಯಾನ್ ಮಾಡ್ಕೊಂಡಿದ್ರು ಗೆಟ್ ಟುಗೆದರ್ಗೆ ಅಂತ. ನಮ್ಮ ಮನೆಯವ್ರ ಫ್ರೆಂಡ್ಸ್ ಗೆಟ್ ಟುಗೆದರು ಇಯರ್ಲಿ ಒನ್ಸ್ ಇದ್ದೇ ಇರುತ್ತೆ. ಬೇರೆ ಬೇರೆ ಪ್ಲೇಸಸ್ ಅಂತ ಇಟ್ಕೊಂಡಿರ್ತಾರೆ. ಅದನ್ನ ಬೇರೆ ಬೇರೆ ಪ್ಲೇಸಿಂದನೂ ಕೂಡ ಅವ್ರ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಆ್ಯಕ್ಚುಲಿ ನಮಗೆ ಇದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಉಳಿದವ್ರಿಗೆಲ್ಲ ಹತ್ರನೇ. ನಾವು ಬಂದು ಫ್ರೆಶ್ ಅಪ್ ಆಗಿ ಲಂಚ್ ಮಾಡ್ತಾಯಿದ್ವಿ. ನೋಡಿ, ನನ್ನ ಮಗನಿಗೆ ಊಟ ಮಾಡಿಸ್ತಾಯಿದ್ದೆ, ಅವನ್ನೆಲ್ಲ ಕಾಡಿಸ್ತಾ ಇದ್ದ. ನೋಡಿ, ಎಲ್ಲರೂ ಫ್ರೆಂಡ್ಸ್ ವೈವ್ಸ್ ಎಲ್ಲ ಬಂದಿದ್ದಾರೆ. ರೂಮ್ ಅಲಾಟ್ಮೆಂಟ್ಸ್ ಇತ್ತು, ಅವರೆಲ್ಲ ಮಾಡ್ಕೊಳ್ತಾಯಿದ್ರು. ಅದ್ರ ಜೊತೆಗೆ ನಾವು ಲಂಚ್ ಮಾಡ್ಕೊಂಡ್ವಿ. ಲಂಚಿಗೆ ಮಾತ್ರ ಎಲ್ಲ ವೆರೈಟಿ ಡಿಶಸ್ ಇತ್ತು. ವೆಜ್ ಇತ್ತು ಮತ್ತು ನಾನ್ ವೆಜ್ ಕೂಡ ಇತ್ತು. ನಾವೆಲ್ಲರೂ ಊಟ ಮಾಡ್ಕೊಂಡ್ವಿ. ಅದಾದ ನೆಕ್ಸ್ಟು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಲಲ್ಲಿ ಎಲ್ಲರೂ ಸ್ವಿಮ್ ಮಾಡೋಕ್ಕೆ ಎಲ್ಲರೂ ಹುಡುಗರನ್ನು ಕರ್ಕೊಂಡು ಬಂದು ಫನ್ ಮಾಡ್ತಾಯಿದ್ವಿ. ನೋಡಿ, ಒಂದಿಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ಡೈವ್ ಕೂಡ ಹೋಗಿತಾಯಿದ್ವಿ. ನೋಡಿ, ಅದಾದ ನೆಕ್ಸ್ಟು ನಾವು ಫ್ರೆಶ್ ಆಗಿ ಮತ್ತು ನೈಟ್ ಪಾರ್ಟಿ ಇತ್ತು. ಇಲ್ಲಿ ನೋಡಿ, ಚಿಕ್ಕ ಮಕ್ಕಳೆಲ್ಲ ಅವರು ಗೇಮ್ಸ್ ಆಡ್ತಾಯಿದ್ದಾರೆ. ಮತ್ತು ಗೇಮ್ಸ್ ಹೋಸ್ಟ್ ಮಾಡೋರಿಗೆ ಹೈರ್ ಮಾಡಿದರು. ಅವರು ಬಂದು ಎಷ್ಟು ಚೆನ್ನಾಗಿ ಗೇಮ್ಸ್ ಆಡಿಸಿದ್ರು. ಚಿಕ್ಕ ಮಕ್ಕಳಿಗೂ ಕೂಡ ಹಾಗೆ ನಮಗೂ ಕೂಡ ಗೇಮ್ಸ್ ಆಡಿಸಿದ್ರು. ನಾನು ನಿಮಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಇಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿದೆ ಎಷ್ಟು ಫನ್ನಿ ಗೇಮ್ಸ್ ಇದ್ವು. ನಾವು ಮಾತ್ರ ಸಿಕ್ಕಾಪಟ್ಟೆ ನಕ್ಬಿಟ್ವಿ ಅದಕ್ಕೆಲ್ಲ. ನೋಡಿ, ನಾನು ನಿಮಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿದ್ದೀನಿ ತೋರಿಸೋದಕ್ಕೆ ಅಂತ ಹೇಳಿ. ನೋಡಿ, ಮ್ಯೂಸಿಕಲ್ ಚೇರ್ ಕೂಡ ಆಡಿದರು ಮಕ್ಕಳು. ಅವರಿಗೆ ಇದು ಹೊಸದಲ್ಲ, ಇಯರ್ಲಿ ಒನ್ಸ್ ಎಲ್ಲರೂ ಕೂಡ್ತಾರಲ್ಲ, ಅದಕ್ಕೆ ಎಲ್ಲ ಫ್ರೆಂಡ್ಸ್ ಆಗಿದ್ದಾರೆ. ಅಪ್ಪ ಫ್ರೆಂಡ್ಸ್ ಅಷ್ಟೇ ಅಂತ ಏನು ಅವ್ರಿಗೆ ಪಾರ್ಟಿ ಅಂತ ಏನಿರಲಿಲ್ಲ. ಬಟ್ ತಮಗೂ ಎಲ್ಲ ಒಂಥರ ಪಾರ್ಟಿ ಇದ್ದಾಗೆ ಇಷ್ಟು ಥರ ಎಂಜಾಯ್ ಮಾಡ್ತಾಯಿದ್ರು. ಯಾರು ಕೂಡ ಹೊಸದು ನಾವು ಹೇಗೆ ಮಿಂಗಲ್ ಆಗಬೇಕು ಅಂತ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಎಲ್ಲರೂ ಕಂಫರ್ಟಾಗಿ ಫೀಲ್ ಮಾಡಿದರು. ಅದಾದ ನೆಕ್ಸ್ಟು ನಮಗೆ ಗೇಮ್ಸ್ ಆಡಿಸಿದ್ರು. ಇಲ್ಲಿ ನಾನು ಆಡಿಲ್ಲ, ನನ್ನ ಮಗ ಮಲ್ಕೊಂಡಿದ್ದ ಅಂತ ನಾನು ಆಡಲಿಲ್ಲ, ವಿಡಿಯೋ ಮಾಡ್ತಿದ್ದೆ. ಎಲ್ಲರೂ ಆಡ್ತಾಯಿದ್ರು. ನೋಡಿ, ಫ್ರೆಂಡ್ಸ್ ಎಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ಸ್ ವೈವ್ಸ್ ಎಲ್ಲ ನಮಗೂ ಕೂಡ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಇಯರ್ಲಿ ಒನ್ಸ್ ಕೂಡ್ತೀವಲ್ಲ, ಅದಕ್ಕೆ ನಮಗೆ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಅಂತ ನಾವು ಕಂಫರ್ಟ್ ಫೀಲ್ ಮಾಡಿದ್ವಿ. ನಮಗೆ ಯಾರೂ ಇಲ್ಲಿ ಹೊಸಬ್ರು ಅಂತ ಅನ್ನಿಸ್ಲೇ ಇಲ್ಲ. ಆ ಥರ ಎಲ್ಲರೂ ಕೂಡ ಫ್ರೀಯಾಗಿ ಎಂಜಾಯ್ ಮಾಡಿದರು. ಇನ್ನೊಂದು ಹೇಳಬೇಕಂದ್ರೆ, ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಎಲ್ಲ ಅಷ್ಟೊಂದು ಎಂಜಾಯ್ ಮಾಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ನಾವು ಕೂಡ ಲೇಡೀಸು ತುಂಬಾ ಎಂಜಾಯ್ ಮಾಡ್ತೀವಿ. ಈ ಪಾರ್ಟಿ ಅಂತಂದರೆ ಅಷ್ಟೊಂದು ಕ್ಯೂರಿಯಸ್ ಇರುತ್ತೆ ನಮಗೆ, ಅಷ್ಟೊಂದು ಈಗರ್ ಕೂಡ ಇರುತ್ತೆ ಬರಬೇಕು ಹೋಗಬೇಕು ಅಂತ ಹೇಳಿ. ಅಷ್ಟು ಎಂಜಾಯ್ ಮಾಡ್ತೀವಿ ನಾವು. ನಿಮಗೆ ಹೇಳಿದ್ನೆಲ್ಲ ಘಾಟಿ ಸುಬ್ರಹ್ಮಣ್ಯ ರೋಡಿಗೆ ಇದೆ ಅಂತ ರೆಸಾರ್ಟು. ಮಾರನೇ ದಿನ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೂಡ ಎಲ್ಲರೂ ಸೇರಿ ಹೋಗಿದ್ವಿ. ಅದಕ್ಕೆ ಡ್ರೆಸ್ ಕೋಡು ನಾವು ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಬಾಯ್ಸಿಗೆಲ್ಲ ಪಂಚೆ ಶರ್ಟು, ಚಿಕ್ಕ ಮಕ್ಕಳಿಗೆಲ್ಲ ಟ್ರೆಡಿಷ್ನಲ್ ವೇರು ಲಂಗ ಬ್ಲೌಸು ಫ್ರಾಕು ಈ ಥರ ಮಾತಾಡ್ಕೊಂಡಿದ್ವಿ. ಆ ಥರ ಎಲ್ಲರೂ ಹೋಗಿ ದರ್ಶನ ತೊಗೊಂಡ್ವಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ್ದು. ಅದೇ ನಮ್ಮ ಪಾರ್ಟಿ ಮುಗೀತು. ಒಂದು ದಿನದಷ್ಟೇ ಇರುತ್ತೆ. ಅದಾದ ನೆಕ್ಸ್ಟು ನಾವೆಲ್ಲರೂ ಸ್ಪ್ರೆಡ್ ಆಗಿದ್ವಿ. ಅವ್ರವ್ರ ಊರಿಗೆ ಹೋಗಿಬಿಡ್ತಾರೆ. ನಾವು ಬ್ಯಾಂಗ್ಳೂರಿಗೆ ಹೋಗಿದ್ದೀವಿ. ಬ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ಅವಳು ಬಾ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅವ್ರ ಮನೆಗೆ ಹೋಗಬೇಕು ಅಂತ ಹೋದ್ವಿ. ನೆಕ್ಸ್ಟ್ ಡೇ ನಾವು
ಜಮಖಂಡಿಗೆ ರಿಟರ್ನ್ ಆಗಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಹೋದ್ವಿ. ನಾನು ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮತ್ತು ಶೇರ್ ಕೂಡ ಮಾಡಿ. ಹಾಗೆ ಇನ್ನೂ ಯಾರು ನೋಡಿಲ್ಲ ಅವರು ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.